ಮೇಡಮ್ ಹೇಳಿ, ಏನ್ ನಿಮ್ ಡಿಮ್ಯಾಂಡ್ ಏನ್? ಮೇಡಮ್, ಶಂಕರ್ ನಾಗ್ ಅವರು ಹಿಂದಿ 80ರ ದಶಕದಲ್ಲೇ ಮೆಟ್ರೋ ನಮ್ ಬೆಂಗಳೂರಿಗೆ ಬರ್ಬೇಕು ಅಂತ ಕನ್ಸ್ ಕಂಡವರು. ಅವರು ಹೋಗಿ ಅವ್ರದೇ ಸ್ವಂತ ಖರ್ಚಲ್ಲಿ ಹೋಗ್ಬಿಟ್ಟು ಮೆಟ್ರೋ ನಿಲ್ದಾಣ ಬರ್ಬೇಕು ಅಂತೇಳಿ ತುಂಬಾ ಕಷ್ಟಪಟ್ಟವರು. ಅವರು ಹೆಸರನ್ನ ಯಾವ್ದೋ ಒಂದ್ ಮೆಟ್ರೋ ನಿಲ್ದಾಣಕ್ಕೆ ಇವರು ಇಟ್ಟಿಲ್ಲ. ನಮ್ ಡಿಮ್ಯಾಂಡ್ ಏನಂದ್ರೆ ಯಾವ್ದಾದ್ರೂ ಮೆಟ್ರೋ ನಿಲ್ದಾಣಕ್ಕೆ ಅವ್ರದ್ದು ಒಂದ್ ಹೆಸರು ಇಡ್ಬೇಕನ್ನೋದು ನಮ್ದೊಂದು ಕೋರಿಕೆ. ಎಷ್ಟು ಸಲ ನೀವು ಅಲ್ದಿದ್ದೀರಾ ಈ ವಿಚಾರ? ಮೇಡಮ್, ನಾವು ಒಂದು 8-10 ತಿಂಗಳ ಹಿಂದೆನೂ ನಾವು ವಾಣಿಜ್ಯ ಮಂಡಳಿಗೆ ನಾವು ಹೋಗ್ಬಿಟ್ಟು ಕೊಟ್ಟಿದ್ವಿ. ಆಮೇಲೆ ಇವ್ರಿಗೆ CM ಮೆಟ್ರೋಗೆ ಎಲ್ಲಾರ್ಗು ಹೋಗ್ಬಿಟ್ಟು ಒಂದು ಮನವಿ ಕೊಟ್ಟಿದ್ವಿ. ಆದ್ರೂ ಅವ್ರು ಯಾವ್ದು ಕ್ರಮ ತಗೊಂಡಿಲ್ಲ. ಆಮೇಲೆ ಅವ್ರ ಕೇರು ಮಾಡ್ತಾ ಇಲ್ಲ. ನಮ್ಗೆ ಏನಂತಂದ್ರೆ ಅವ್ರ ಹೆಸರು ಎಲ್ಲಾದ್ರೂ ಪರವಾಗಿಲ್ಲ ಇಡ್ಬೇಕು ಅನ್ನೋದು ಒಂದು ಕೋರಿಕೆ. ಅದು ಮೆಟ್ರೋ ನಿಲ್ದಾಣದಲ್ಲಿ ಅಂದ್ರೆ ನಮ್ಮ ಕನ್ನಡಿಗರ ಹೆಸರುಗಳೇ ಇರಬೇಕು ಅನ್ನೋದು ಒಂದು ಮುಖ್ಯವಾಗಿ. ಅದರಲ್ಲಿ ಶಂಕರ್ ನಾಗು ತುಂಬಾ ವರ್ಷಗಳ ಹಿಂದೆನೆ ಬೆಂಗಳೂರಿಗೆ ಮೆಟ್ರೋ ಬರಬೇಕು ಅಂತ ಕನ್ಸ್ಕೊಂಡಿದ್ದವರು. ಅದಕ್ಕೋಸ್ಕರ ಅವ್ರು ಯಾವ್ದಾದ್ರು ಒಂದು ಮೆಟ್ರೋ ನಿಲ್ದಾಣಕ್ಕೆ ಅವ್ರ ಹೆಸರನ್ನ ಇಡಬೇಕು ಅಂತ ನಮ್ದೆಲ್ಲ ಬೇಡಿಕೆ. ತುಂಬಾ ದಿವಸಗಳ ಹಿಂದೆನೆ ಮೆಟ್ರೋ ಅಧಿಕಾರಿಗಳಿಗೆಲ್ಲ ಹೋಗಿ ಮನವಿ ಕೊಟ್ಟಿದ್ವಿ. ಬಟ್ ಯಾರು ಅದನ್ನ ಕಡೆಗಣಿಸ್ತಾ ಇದ್ದಾರೆ. ಅಂದ್ರೆ ಯಾವ್ದಾದ್ರು ಮನವಿ ತಗೊಂತಾನೆ ಇಲ್ಲ. ಇವಾಗ ಮತ್ತೆ ಒಂದು ಎಲ್ಲೋ ಲೈನ್ ಓಪನ್ ಆಗಿದೆ. ಅದಕ್ಕಂದ್ರೆ ಯಾವ್ದಾದ್ರು ಒಂದು ಸ್ಟೇಷನ್ಗಳಿಗೆ ಮೆಟ್ರೋ ಶಂಕರ್ ನಾಗ್ ಹೆಸರನ್ನ ಇಡಬೇಕು ಅನ್ನೋದು ನಮ್ದೆಲ್ಲರ ಬೇಡಿಕೆ. ಸಾರಿಕಾ. ನಮಸ್ಕಾರ. 1980ರ ದಶಕದಲ್ಲೇ ಮೆಟ್ರೋ ಕನ್ಸರ್ನ್ ಕಂಡಿದ್ದು ನಮ್ಮ ಶಂಕರ್ ನಾಗ್ ಅವರು. ಹಾಗಾಗಿ ಬೆಂಗಳೂರಲ್ಲಿ ಇವತ್ತು ಮೆಟ್ರೋ ಅಂದರೆ ಶಂಕರ್ ನಾಗ್ ಅಂದರೆ ಮೆಟ್ರೋ. ಹಾಗಾಗಿ ನಾವು ಈಗಾಗಲೇ ಒಂದು 8-9 ತಿಂಗಳ ಹಿಂದೆನೂ ಒಂದು ಮನವಿ ಕೊಟ್ಟಿದ್ದೀವಿ ಮೆಟ್ರೋ ಅಧಿಕಾರಿಗಳಿಗೆ. ಹಾಗೆ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಕೊಟ್ಟಿದ್ದೀವಿ. ಅವರು ಇದ್ರ ಬಗ್ಗೆ ಯಾವುದೇ ನಮಗೆ ಭರವಸೆ ಕೊಡ್ತಾರೆ ಬಿಟ್ಟರೆ ಯಾವುದೇ ಕೆಲಸಗಳಾಗಿಲ್ಲ. ಹಾಗಾಗಿ ಈಗಾಗಲೇ ಎಲ್ಲೋ ಲೈನ್ ಏನು ನಡೀತಾ ಇದೆ ಅದರಲ್ಲಿ ಯಾವ್ದಾದ್ರು ಒಂದು ಸ್ಟೇಷನ್ಗೆ ಶಂಕರ್ ನಾಗ್ ಅವ್ರ ಹೆಸರು ಇಡಬೇಕು ಅನ್ನೋದು ನಮ್ಮ. ಇವಾಗ ಮೆಟ್ರೋ ಸ್ಟೇಷನ್ ಹೆಸರು ಇಟ್ಟಾಯ್ತು, ಶಂಕರ್ ನಾಗ್ ಹೆಸರು ಇಡ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಸ್ಟೆಪ್ ಏನು? ಮುಂದಿನದು ಹೋರಾಟದ ರೂಪುರೇಷೆಗಳನ್ನ ನಾವು ರಚನೆ ಮಾಡ್ತೀವಿ. ಮತ್ತು ಇನ್ನೊಂದು ಏನಂದರೆ, ಇವಾಗ ಎಷ್ಟು ಮೆಟ್ರೋ ನಿಲ್ದಾಣಗಳಿದೆ ಎಲ್ಲ ನಿಲ್ದಾಣಗಳಿಗೂ ಕನ್ನಡದವ್ರ ಹೆಸರನ್ನೇ ಇಡಬೇಕು ಅನ್ನೋದು ನಮ್ಮ ಆಗ್ರಹ ಇದೆ. ಹಾಗಾಗಿ ನೋಡೋಣ ಏನು ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಹಾಗಾಗಿ ನಮ್ಮ ಆಗ್ರಹ ಶಂಕರ್ ನಾಗ್ ಹೆಸರು ಯಾವ್ದಾದ್ರು ಒಂದು ಮೆಟ್ರೋ ನಿಲ್ದಾಣಕ್ಕೆ ಇಡಬೇಕು ಅನ್ನೋದು ನಮ್ಮ ಆಗ್ರಹ. ಧನ್ಯವಾದ. ವಸಂತ್ ಕುಮಾರ್ ಅಂತ ಹೇಳ್ಬಿಟ್ಟು ಇಮ್ಮಡಿ ಪುಲ್ಕೇಶಿ ಕನ್ನಡಿಗರ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷರು. ಮೇಡಮ್, ಇವಾಗ ಸುಮಾರು 1 ವರ್ಷದಿಂದ ಇದು ನಡೀತಾ ಇದೆ. ನಾವು ಮನವಿ ಮತ್ತೆ ಕೊಡ್ತಿದ್ದೀವಿ. ಹೋಗ್ತಾ ಎಲ್ಲ ಆಟೋ ಸಂಘಟನೆಗಳು, ಚಾಲಕರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ಎಲ್ಲಾನು ಸೇರಿಸ್ಕೊಂಡು ಸರ್ಕಾರಕ್ಕೆ ಒತ್ತಡ ತಗೊಂಡ್ಬರ್ತೀವಿ. ಆಗೋ ತನಕ ಬಿಡೋದಿಲ್ಲ. ತುಂಬ ಮುಖ್ಯವಾಗಿ ನಮ್ಮ ಕರ್ನಾಟಕದ ಸರ್ಕಾರದಲ್ಲಿ ಯಾವುದೇ ಒಂದು ಯೋಜನೆಗಳಾದರೆ, ಜನಪರ ಯೋಜನೆಗಳಾದರೆ ಅಲ್ಲಿ ಕರ್ನಾಟಕದ ಸಾಧಕರ ಹೆಸರುಗಳನ್ನ ಇಡಬೇಕು. ಈ ಏನು ಹಿಂದಿ ಪಕ್ಷಗಳು ಅಥವಾ ಉತ್ತರ ಪಕ್ಷಗಳೇನಿದಾವೆ ಅವಕ್ಕೆ 1000 ಸತಿ ನಾವು ಮನವಿ ಕೊಡಬೇಕು. ಕೇಳಿದ ತಕ್ಷಣ ಇಡಬೇಕು. ಆಕ್ಚುಲಿ ನಾವು ಕೇಳಿದ್ರೇ ಇಡಬೇಕು. ಏನು ಹೊಯ್ಸಳ ಅಂತ ಇಟ್ಟಿದ್ದಾರೆ ಈಗ. ಆ ರೀತಿ ನಮ್ಮ ಎಲ್ಲ ಯೋಜನೆಗಳಿಗೆ ನಮ್ಮ ಕನ್ನಡಿಗರಿಗೆ ಅಥವಾ ಕರ್ನಾಟಕದಲ್ಲಿ ಸೇವೆ ಮಾಡಿರುವಂಥವ್ರು ಮೊದಲನೇ ಆದ್ಯತೆ ಕೊಟ್ಟು ಸರ್ಕಾರನೇ ಇಡಬೇಕು. ವಲಸಿಗರಿಗೆ ಒಂದು ಮಣೆ ಹಾಕೋಕ್ಕೋಸ್ಕರ ನಮ್ಮ ಮೆಟ್ರೋ ಅಂತ ಇಡೋದು, ಇನ್ನೊಂದು ಹೆಸರು ಇಡೋದು, ಈ ಥರ ಮಾಡ್ತಿದ್ದಾರೆ. ನಮ್ಮ ಕರ್ನಾಟಕದ ಎಲ್ಲ ಸಾಧಕರ ಹೆಸರುಗಳನ್ನ ಇಡಲೇಬೇಕು. ನಾವು ಇಡೋ ತನಕ ಬಿಡೋದ ಇಲ್ಲ. ನಾವು ಬಿಟ್ಟರೆ ಏನಾಗುತ್ತೆ, ಅವ್ರು ತಗೊಬಂದಿದ್ದಾನೆ ಅವರವರ ಪಕ್ಷಗಳ ಏನು ಬ್ರ್ಯಾಂಡಿಂಗ್ಗಳಿದ್ದಾರೆ ಆ ಬ್ರ್ಯಾಂಡ್ ಮ್ಯಾಸ್ಕಾರ್ಡ್ಗಳನ್ನ ಹೆಸರು ಇಡೋದು ಪಕ್ಕ. ನಾವು ಅದಕ್ಕೋಸ್ಕರ ನಮ್ಮ ಸ್ನೇಹಿತರೆಲ್ಲ ಈ ಹಿಂದೆನೇ ಈ ಹೆಸರು ಇಡೋದ್ರ ಬಗ್ಗೆ ಒಂದು ಕಾನೂನು ತರಬೇಕು ಅಂತ ನಾವು ಡಿಮಾಂಡ್ ಮಾಡಿದ್ವಿ. ದೊಡ್ಡ ಒಂದು ಕಾರ್ಯಕ್ರಮ ಕೂಡ ಮಾಡಿದ್ವಿ. ನಮ್ಮ ಕಾರ್ಯಕ್ರಮದ ಉದ್ದೇಶ ಏನು ಅಂದರೆ, ಸರ್ಕಾರ ಯಾವುದೇ ಒಂದು ಈ ರೀತಿ ಹೆಸರುಗಳು ಇಡಬೇಕಂದ್ರೆ ಯಾರದೇ ಹೆಸರು ಇಡ್ಬೋದು, ಉತ್ತರ ಭಾರತದವ್ರು ಇರ್ಬೋದು ಅಥವಾ ತಮಿಳ್ನಾಡವ್ರು ಇರ್ಬೋದು, ಕರ್ನಾಟಕದವ್ರು. ಅದಕ್ಕೊಂದು ಕಾನೂನು ಬರಬೇಕು. ಅದಕ್ಕೆ ಜನರ ಮಾನ್ಯತೆ ಇರಬೇಕು. ಅವರ ಪಕ್ಷಗಳಿಗೆ ವೋಟ್ ಬ್ಯಾಂಕ್ಗೋಸ್ಕರ ಅವ್ರು ಇಷ್ಟ ಬಂದಿದ್ದು ಇಟ್ಕೊಂಡ್ ಬರ್ತಾ ಇರೋದು, ಏನೋ ಬ್ರಿಡ್ಜ್ಗೆ ಇಡೋದೇ ಆಗಲಿ, ಈ ಥರ ಯಾವುದೋ ಬಸ್ ಸ್ಟ್ಯಾಂಡ್ಗಳಿಗೆ ಇಡೋದಾಗ್ಲಿ, ಅಥವಾ ಯಾವುದೋ ಒಂದು ಪ್ರತಿಮೆ ಮಾಡಿ ಇಲ್ಲಿ ತಂದು ಇಡೋದಾಗ್ಲಿ, ಅದಕ್ಕೆ ಅವಕಾಶ ನಿಲ್ಲಬೇಕು. ಇಡೀ ಭಾರತದಲ್ಲಿರೋವಂಥ ಎಲ್ಲ ಕಡೆನೂ ಎಲ್ಲ ಒಂದು ಸಾಧಕರನ್ನ ತಗೊಬಂದಿದ್ದಾನೆ ಕರ್ನಾಟಕದಲ್ಲಿ ತುಂಬ್ತಾ ಇದ್ದಾರೆ. ಇದು ಸರಿಯಲ್ಲ. ಕರ್ನಾಟಕದ ಸಾಧಕರು ಮೊದಲ ಆದ್ಯತೆ ಇರಬೇಕು. 90 ಭಾಗ ಕನ್ನಡದವರು ಇರಬೇಕು. ಆಮೇಲೆ ವಲಸಿಗರಿಗೆ, ಹೊರಗಡೆ ಅವ್ರಿಗೆ ಅವಕಾಶ ಕೊಡಬೇಕು ಅಂತ ನಾವೆಲ್ಲ ಮನವಿ ಮಾಡ್ತೀವಿ. ನಾನ್ ಮಧು ಅಂತ. ಸರ್ ಹೇಳಿ, ಶಂಕರ್ ನಾಗ್ ಅವರು ಹೆಸರಿಡಬೇಕು ಅನ್ನೋದು ನಿಮ್ಮ ಹಲವು ತಿಂಗಳ ಬೇಡಿಕೆ. ಅದು ಈಡೇರಿಕೆ ಆಗ್ತಾ ಇಲ್ಲ. ನದಿ ಮಾರ್ಗ ಮೋದಿ ಒಂದು ಉದ್ಘಾಟನೆ ಮಾಡುವುದ್ರು ಮೆಟ್ರೋ ಸ್ಟೇಷನ್ ಶಂಕರ್ ನಾಗ್ ಹೆಸರಿಟ್ಟಿಲ್ಲ. ಶಂಕರ್ ನಾಗ್ ಅವ್ರದ್ದೇ ಕನಸಿನ ಕೂಸಾಗಿತ್ತು ಮೆಟ್ರೋ. ಇದ್ರ ಬಗ್ಗೆ ಹೇಳ್ತಾ ಹೋದವರು ಮೇಡಮ್, ಆ್ಯಕ್ಚುಲಿ 1980s ಎಲ್ಲ ಇಂಗ್ಲೆಂಡ್ಗೆ ಹೋಗ್ತಾರೆ, ಲಂಡನಲ್ಲಿ ಹೋಗಿ ಮೆಟ್ರೋ ನೋಡ್ತಾರೆ ಶಂಕರ್ ನಾಗ್ ಅವರು. ಅದೇ ಥರ ಒಂದು ಸರ್ವಿಸ್ಸು ನಮಗೆ ಇದು ಏನಂತಾರೆ ಬ್ಯಾಂಗ್ಳೂರ್ಗೂ ತರಬೇಕು ಅಂತ ಇರುತ್ತೆ ಅವ್ರಿಗೆ ಐಡಿಯಾ. ಆಮೇಲೆ ಕೇಬಲ್ ಕಾರ್ ತೊಗೊಂಬರ್ಬೇಕು ಅನ್ನೋದು ಇರುತ್ತೆ ನಂದಿ ಹಿಲ್ಸ್ಗೆ. ಈ ಥರ ಹಲವಾರು ದೊಡ್ಡ ಯೋಜನೆಗಳ ಬಗ್ಗೆ ಅವರು ಯೋಚನೆ ಮಾಡಿರ್ತಾರೆ, ಚಿಂತನೆ ಇರುತ್ತೆ. ಆಮೇಲೆ ಬ್ಲೂ ಪ್ರಿಂಟು ಸಹ ತರ್ತಾರೆ. ಬ್ಯಾಂಗ್ಳೂರಲ್ಲಿ ಇಲ್ಲಿ ಮೆಟ್ರೋ ಸ್ಟೇಷನ್ಸ್ ಇರಬೇಕು, ಈ ಪಾಯಿಂಟಲ್ಲಿ ಇದಿರಬೇಕು ಅಂತ. ಕೆಲವೊಂದು ಈಗಿರೋ ಮೆಟ್ರೋ ಸ್ಟೇಷನ್ ಕೆಲವೊಂದು ಪಾಯಿಂಟ್ಗಳನ್ನ ಇವರು ರೆಕಗ್ನೈಸ್ ಮಾಡಿದ್ದಾರೆ, ಅದೇ ಪಾಯಿಂಟ್ಸಲ್ಲೇ ಆಗಿದ್ದಾವೆ. ಸೊ ಈ ವಿಚಾರದಲ್ಲಿ ನಾವು ಅಂಥ ಮುಂದಾಲೋಚನೆ
ಆಲೋಚನೆ ಮಾಡಿರೋಂಥ ವ್ಯಕ್ತಿನ ನೆನೆಯೋಕ್ಕೋಸ್ಕರ ಅಟ್ಲೀಸ್ಟ್ ಕಡೆ ಪಕ್ಷ ಒಂದು ಮೆಟ್ರೋ ಸ್ಟೇಷನ್ ಅವ್ರ ಹೆಸರು ಇಡ್ಬೋದಲ್ವಾ. ಹಲವಾರು ಸರ್ಕಾರಗಳು ಬಂದವು ಹೋದ್ವು, ಆದರೆ ಅವ್ರು ಯಾಕೋ ಇದ್ರ ಬಗ್ಗೆ ಗಮನ ತಗೊಂತ ಇಲ್ಲ. ಆಮೇಲೆ ಇನ್ನೊಂದು ಏನಂದ್ರೆ ಅವ್ರಿಗೆ ಮನ್ಸು ಬರ್ತಾ ಇಲ್ಲ, ಏನು ವಿಚಾರ ಅಂತ ನಮಗೂ ಗೊತ್ತಿಲ್ಲ. ಯಾಕಿರ್ಬೋದು ಸರ್, ಯಾಕೆ ನನ್ಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ ಮೇಡಮ್. ಯಾಕಂದ್ರೆ ನಮ್ಮ ಥರನೇ ನಮ್ಮ ಸಂಘಟನೆಗಳ ಥರನೇ ಹಲವಾರು ಸಂಘಟನೆಗಳು ಮೆಟ್ರೋ ಅವ್ರಿಗೆ ಹೋಗಿ ಮನವಿ ಕೊಟ್ಟಿದ್ದಾರೆ. ಆದರೆ ಏನೋ ಗೊತ್ತಿಲ್ಲ, ಯಾವುದೇ ಸರ್ಕಾರ ಆಗಲಿ ನಿರ್ಲಕ್ಷ್ಯ ಮಾಡ್ತಾ ಇದೆ. ನಿಮ್ಮ ಹೆಸರು? ಕಪಾಲಿ ಶ್ರೀನಿವಾಸನ್. ಸರ್, ಮೊದಲನೇದಾಗಿ ನಾವು ಅವ್ರ ಹೆಸರಲ್ಲಿ ಸಮಾಧಿ ಕಟ್ಕೊಡಿ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮ್ಯೂಸಿಯಂ ಮಾಡಿ, ಇದ್ಯಾವುದು ಕೇಳ್ತಾ ಇಲ್ಲ. ಅವರು 35-40 ವರ್ಷದಿಂದ ಕಂಡಂತ ಕನಸಿನ ಕೂಸು ಈ ಮೆಟ್ರೋ. ಅಟ್ಲೀಸ್ಟ್ ನಿಮ್ಮ ಯೋಗ್ಯತೆಗಳಿಗೆ ಪೂರ್ತಿ ಮೆಟ್ರೋ ಲೈನ್ಗಂತೂ ಅವ್ರ ಹೆಸರು ಇಡೋಕ್ಕಾಗಲ್ಲ. ಅಟ್ಲೀಸ್ಟ್ ಯಾವ್ದಾರ ಒಂದು ಸ್ಟೇಷನ್ಗೆ ಅವ್ರ ಹೆಸರು ಇಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇರೋದು. ಬೇರೆಯವ್ರ ಥರ ನಮಗೆ ಎಕರೆಗಟ್ಟಲೆ ಜಮೀನು ಕೊಡಿ ಇದೆಲ್ಲ ಕೇಳ್ತಾ ಇಲ್ಲ. ಮತ್ತೆ ಮೊನ್ನೆ ಏನೋ ಉಪಮುಖ್ಯಮಂತ್ರಿಗಳು ಹೇಳ್ತಾರೆ, ಇಷ್ಟು ಕೋಟಿ ಕೊಟ್ರೆ ಹೆಸರಿಡ್ತೀವಿ ಅಂತಾರೆ. ಸರ್, ಅವತ್ತಿನ ಲೆಕ್ಕಕ್ಕೆ ಅಂದ್ರೆ 40 ವರ್ಷದ ಹಿಂದೆನೆ ಅವರು 5-10 ಲಕ್ಷ ಖರ್ಚು ಮಾಡಿ ಇಂಗ್ಲೆಂಡ್ಗಾಗ್ಲಿ ಇನ್ನೊಂದು ಕಡೆಗೆಲ್ಲ ಆಗಲಿ ಅವ್ರ ಫ್ರೆಂಡ್ಸ್ನೆಲ್ಲ ಕಳಿಸಿ ಸರ್ವೆ ಮಾಡಿ ರಿಪೋರ್ಟ್ ರೆಡಿ ಮಾಡಿದ್ರು. ಅದೇ ದುಡ್ಡನ್ನ ಇವತ್ತೇನಾದ್ರು ನಿಮ್ಮ ತವರು ಜಿಲ್ಲೆ ಕನಕಪುರಕ್ಕೆ ಹಾಕಿ ಒಂದಷ್ಟು ಎಕರೆ ಜಾಗ ತೊಗೊಂಡಿದ್ರೆ ಇವತ್ತು ಎಷ್ಟು ಕೋಟಿಗೆ ಬಾಳ್ತಿತ್ತು ಅಂತ ನೀವೇ ಕನ್ಸಿಡರ್ ಮಾಡ್ಕೊಳ್ಳಿ ಸರ್. ಅದ್ರ ಲೆಕ್ಕಾಚಾರದಲ್ಲಾದರೂ ಅವ್ರಿಗೆ ಅವ್ರ ಹೆಸರನ್ನ ಒಂದು ಮೆಟ್ರೋ ಸ್ಟೇಷನ್ ಇಡಿ. ಮೋಸ್ಟ್ಲಿ ಇದು ರಾಜಕೀಯ ಒತ್ತಡನೂ ಇರ್ಬೋದು. ಅವರು ಅವಾಗ ಜನತಾ ಪರಿವಾರಕ್ಕೆ ಒಂದು ಸಪೋರ್ಟ್ ಮಾಡಿದ್ರು, ವೀರೇಂದ್ರ ಹೆಗಡೆ ಅಲ್ಲ, ನಮ್ಮ ರಾಮಕೃಷ್ಣ ಹೆಗಡೆ ಅವ್ರಿಗೆ ಸಪೋರ್ಟ್ ಮಾಡಿದ್ರು, ಅದು ನಿಮ್ಗೆ ಹೊಟ್ಟೆವರಿ ಇರ್ಬೋದು. ಅದನ್ನೆಲ್ಲ ಬಿಟ್ಟಾಕಿ ಒಬ್ಬ ಕನ್ನಡಿಗ ಒಂದು ಒಳ್ಳೆ ಸಾಧನೆ ಮಾಡಿದ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕನ್ನಡದ ಹೆಸರನ್ನು ತೊಗೊಂಡೋಗಿಟ್ಟಿದ್ರು, ಚಿತ್ರರಂಗದಲ್ಲೂ ಒಳ್ಳೊಳ್ಳೆ ಸಾಧನೆ ಮಾಡಿದ್ರು, ಕನ್ನಡದ ಜನತೆಗೋಸ್ಕರ ಹಲವಾರು ಯೋಜನೆಗಳು ಮಾಡಿದ್ರು. ಅದನ್ನ ಕನ್ಸಿಡರ್ ಮಾಡಿ ಒಬ್ಬ ಕನ್ನಡಿಗನ ಹೆಸರನ್ನ ಒಂದು ನಿಲ್ದಾಣಕ್ಕೆ ಇಡಿ. ಇದು ನಮ್ಮ ರಿಕ್ವೆಸ್ಟ್. ನಿಮ್ಮ ಹೆಸರು? ಗಜೇಂದ್ರ ಅಂದ್ಬಿಟ್ಟು ಶಂಕರನಾಗ್ ಕನ್ನಡ ಜೊತೆ ಗೆಳೆಯರ ಬಳಗ.